10 ಮೊಮೋಸ್ ಕೊಡ್ತಾರೆ ವಿತ್ ಚಟ್ನಿ. ಅದನ್ನ ನಾವು ಮನೇಲಿ ಮಾಡಿದ್ರೆ ಎಷ್ಟಾಗುತ್ತೆ, ಅದ್ರೊಳಗಡೆ ಮಾರ್ಜಿನ್ ಎಷ್ಟಾಗ್ತದ ಮತ್ತು ಅದಾಗಿಂದ ಅದ್ರೊಳಗಡೆ ಉಳಿತಾಯ ಎಷ್ಟಿರ್ತದ. ಸೊ ಯಾರಿಗಾದ್ರೂ ಬಿಸ್ನೆಸ್ ಮಾಡೋರಿಗೆ ಒಂದು ಐಡಿಯಾ ಬರುತ್ತಾ? ಒಟ್ಟು ಮಾತ್ರ ಬಿಡಲ್ಲ. ಬೆಳ್ಳುಳ್ಳಿ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಈ ತರ ಮಿಕ್ಸರ್ಗೆ ಹಾಕ್ಲಕತ್ತಾರ. ಇದು ಗೋಬಿ, ಇದು ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್. ಇವಾಗ ಟೊಮೊಟೊಗಳನ್ನ ಈ ತರ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡು ಸೀದಾ ನೀರಿಗೆ ಹಾಕ್ಲಾಗ್ತೀನಿ. ಮೊಮೋಸ್ ತೋರಿಸ್ತೀನಿ. ಏನಿಲ್ಲ ಅಂದ್ರೆ ಒಂದು 20 ಅಂದ್ರೆ ನಾವು ಭಾಳ ದಪ್ಪ ಮಾಡಿ ನಿಜ ಹೇಳ್ಬೇಕಂದ್ರೆ ನಾಳೆ ಕೊಡ್ಕೊಂಡೆ ಏನ್ ಬಡದಾಡ್ತಿಲ್ಲ ಅದು ಸಾವಕಾಶ ತಿನ್ನು. ಸಿಕ್ಕಾಪಟ್ಟೆ ಮಸ್ತ್ ಆಗ್ಯದ. ಚಟ್ನಿ ಭಾಳ ಟೇಸ್ಟ್ ಆಗಿದೆ. ಇದ್ರೊಳಗೆ ಅದು ವಾವ್ ಸೂಪರ್ ಆಗ ಭಾಳ ಟೇಸ್ಟ್ ಕೊಡೋದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಒಂದು ಕ್ರೇಜಿ ಆಗಿರೋದೊಂದು ಕುಕಿಂಗ್ ಚಾಲೆಂಜ್ ತೊಗೊಂಡ್ಬಿಟ್ಟು. ಏನು ಕುಕಿಂಗ್ ಚಾಲೆಂಜ್ ಅಪ್ಪ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ ಅಂದ್ಕೊಂಡಿನಿ. ಅಷ್ಟಾದ್ರೂ ಮತ್ತೊಂದು ಸತ್ತ ನಿಮಗೋಸ್ಕರ ಹೇಳ್ತೀನಿ ಏನಪ್ಪ ಚಾಲೆಂಜ್ ಅಂದರೆ ಚಾಲೆಂಜ್ ನೇಮ್ ಬಂದುಬಿಟ್ಟು ಮೊಮೋಸ್ ಚಾಲೆಂಜ್. ಮೊಮೋಸ್ ಈಟಿಂಗ್ ಚಾಲೆಂಜ್ ಅದೇನಿಲ್ಲ, ಈಟಿಂಗ್ ಅಲ್ಲ, ಜಸ್ಟ್ ಕುಕಿಂಗ್ ಚಾಲೆಂಜ್. ಏನು ಕುಕಿಂಗ್ ಅಪ್ಪ ಅಂದ್ರೆ ನಮ್ಮ ವಿಜಯಪುರದಾಗ ಇತ್ತೀಚೆಗೆ ಅಂತೂ ಮೊಮೋಸ್ ಸ್ಟಾಲ್ಗಳು ಸಿಕ್ಕಾಪಟ್ಟೆ ಅಲ್ಲತ್ತವ. ಆ್ಯಂಡ್ ಮೊಮೋಸ್ ಪ್ಲೇಟ್ ರೇಟ್ನು ಹೈನೇ ಅದ. ನಿಜ ಹೇಳ್ಬೇಕಂದ್ರೆ ನಾವು ತಿಂದಿದ್ದ ಪ್ರಕಾರ ಒಂದು ಈ ಕಡೆ ಸರ್ಕಾರ ದವಾಖಾನೆ ಸೈಡ್ ತಿಂದೀವಿ, ನಮ್ಮ ಸೈಡ್ ಈ ಕಡೆ BLD ರೂಟ್ ಸೈಡ್ ತಿಂದೀನಿ, ಮತ್ತು ಸ್ಟುಡಿಯೋ ಸೈಡ್ ತಿಂದೀನಿ. 3 ಸೈಡ್ ತಿಂದೀನಿ ನಾನು. ಸೊ ಒಂದೊಂದು ಸೈಡ್ ಒಂದೊಂದು ರೇಟ್ ಅದಾವ. ಸೊ ಅದಕ್ಕೈತಲ್ಲ ಇವತ್ತು ಒಂದು ಅದೇ ರೀತಿ ಒಳಗಡೆ ಒಂದು ಒಳ್ಳೆಯದೊಂದು ಕಂಟೆಂಟ್ ಹುಡ್ಕೊಂಡು ಬಂದೀನಿ. ಏನಪ್ಪ ಅಂದರೆ ಮೊಮೋಸ್ನ ಒಂದು ಪ್ಲೇಟಿಗೆ 100 to 80 ಇರ್ತದೆ. ಅಂದರೆ 100 ರೂಪಾಯಿ ಇಲ್ಲ ಹಿಡ್ಕೊಂಡು 80 ರೂಪಾಯಿ ತನಕ ಒಂದು ಪ್ಲೇಟಿಗೆ. ಒಂದು ಪ್ಲೇಟ್ ಒಳಗಡೆ 10 ಮೊಮೋಸ್ ಕೊಡ್ತಾರೆ ವಿತ್ ಚಟ್ನಿ. ಅದನ್ನು ನಾವು ಮನೇಲಿ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ ಅಷ್ಟೇ ಕಾಸ್ಟ್ ಒಳಗಡೆ. ಅಂದರೆ ಹೆಂಗೆ ಹೇಳಿ ನಿಮ್ಗೆ ಅಂದರೆ ಈಗ 80 ರೂಪಾಯಿ ಇರ್ತಲ್ಲ, 80 ಹಿಡ್ಕೊಳ್ಳೋದು, 100 ರೂಪಾಯಿ ಬೇಡ. ನಾವು 80 ರುಪೀಸ್ ಒಳಗಡೆ ನಾವು ಮನೆಯಲ್ಲಿ ಮೊಮೋಸ್ ಮಾಡಿದರೆ ಎಷ್ಟು ಮೊಮೋಸ್ ಆಗ್ತಾವ ಅನ್ನೋದು ಈ ಚಾಲೆಂಜ್ ಆಗಿರುತ್ತೆ. ಕೆಳಗೆ ಕ್ರೇಜಿ ಆಗಿದಲ್ಲ. ಹೌದು, ಈ ಚಾಲೆಂಜನ್ನು ನಾವು ತಲೆ ಓಡಿಸ್ಕೊಂಡು ತಲೆ ಮಾಡೋಕೆ ಬಾಧೆ ಕಾಯಿಲೆ. ಬಟ್ ಇವತ್ತು ತಲೆ ಬಂದದ ಮಾಡ್ಬೇಕಂತ ಹೇಳ್ಬಿಟ್ಟು 80 ರೂಪಾಯಿ ಪ್ಲೇಟ್ ತೊಗೋತಾರೆ, 10 ಪೀಸ್ ಕೊಡ್ತಾರೆ. ಸೊ ಅದೇ 80 ರೂಪಾಯಿ ಒಳಗಡೆ ಮನೆಯಲ್ಲಿ ನಾವು ಮಾಡಿದರೆ ಎಷ್ಟು ರುಪೀಸ್ದು ಮೊಮೋಸ್ ರೆಡಿ ಆಗುತ್ತಾ ಮನೆಯಲ್ಲಿ ಅಂತ ಹೇಳಿಕೆರೆ ನೋಡಲಿಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಭಾಳ ಅಂದರೆ ಅದರೊಳಗಡೆ ಮಾರ್ಜಿನ್ ಎಷ್ಟಾಗ್ತದೆ ಮತ್ತು ಅದಾಗಿಂದ ಅದರೊಳಗಡೆ ಉಳಿತಾಯ ಎಷ್ಟಿರ್ತದ ನೋಡೋಣ, ನಾವು ಚೆಕ್ ಮಾಡೋಣಂತೆ ಈ ಸರ್ತಿ. ಅಂದ್ರೆ ನಾವೇನು ಸ್ಟಾಲ್ಗಿಲೇನು ಹಾಕಲ್ಲ ಗೈಸ್, ಅಂದರೆ ಯಾರು ಹೊಟ್ಟೆ ಮೇಲೆ ಹೊಡೆಯಲ್ಲ. ಬಟ್ ಎಷ್ಟು ಲಾಭ ಆಗ್ಬೋದು ಡೈಲಿ ಇಷ್ಟು ಮಾಡಿದರೆ, ಇಷ್ಟು ಮಾರ್ಜಿನ್ ಹಾಕಿ ಮಾಡಿದರೆ ಅದರೊಳಗಡೆ ಇಷ್ಟು ಸೇಲ್ ಆದರೆ ಎಷ್ಟಾಗ್ತದೆ ಅಂತೇಳಿ ಈ ಥರ ಪ್ಲ್ಯಾನ್ ಒಂದೇನಾದ್ರೂ ಒಂದು ಐಡಿಯಾ ಬರುತ್ತಲ್ಲ ನಮಗೂ. ಸೊ ಯಾರಿಗಾದ್ರೂ ಬಿಸ್ನೆಸ್ ಮಾಡೋರಿಗೆ ಒಂದು ಐಡಿಯಾ ಬರುತ್ತಾ? ಸೊ ಮೊಮೋಸ್ ಮಾಡೋಕ್ಕಂತೂ ನಮಗೆ ಬರಲ್ಲ. ಅದಕ್ಕೋಸ್ಕರ ಆ ಮೊಮೋಸ್ನ ನಾವು ಯೂಟ್ಯೂಬ್ ನೋಡಿಬಿಟ್ಟು ಕಲ್ಕೋತೀವಿ. ಮೊಮೋಸ್ ಮಾಡೋದೇನು ಭಾಳ ಬಿರಿ ಅಂದ್ರೆ ಭಾಳ ಕಷ್ಟದ ಕೆಲಸ ಅಲ್ಲ, ಭಾಳ ಈಸಿ, ಸಿಕ್ಕಾಪಟ್ಟೆ ಈಸಿ ಮೊಮೋಸ್ ಮಾಡೋದು. ಸೊ ಅದಕ್ಕೆ ಹೆಂಗಾಗುತ್ತಾ, ಎಷ್ಟೆಷ್ಟು ಮಾರ್ಜಿನ್ನ ಏನೇನಾಗುತ್ತಾ ನೋಡ್ಬೇಕಂತ ಹೇಳ್ಬಿಟ್ಟು ರೆಡಿಯಾಗಿ ನಾನು ಎಕ್ಸೈಟೆಡ್ ಆಗಿ, ನಾನು ನಿಜ ನಾ ಎಕ್ಸೈಟೆಡ್ ಆಗಿನಿ. ಎಷ್ಟಾಗುತ್ತಾ 80 ರೂಪೀಸ್ ಒಳಗಡೆ ಅಂತ ಹೇಳಿದ್ರೆ ಬಂದು ನೋಡ್ರಿ. ಇಲ್ಲಿ ಬೇಕು ಹೊಡೆಯೋರು ಇಬ್ಬರು, ಇದು ಬೇಕಾ ಇವ್ರು ಹೊಡೆಯೋರು ಇಬ್ಬರು ಇಲ್ಲಿ ಅದಾರ. ಹೆಂಗದ ಮೇಡಮ್, ರೆಡಿ ಅದಿಲ್ಲ ಚಾಲೆಂಜಿಗೆ? ಏನು ಚಾಲೆಂಜ್? ಮೊಮೋಸ್ ಚಾಲೆಂಜ್ ಅಲ್ಲ ಅವಿ ಸದಾ 80 ರೂಪೀಸ್ ಹೊರಗಡೆ ಮೊಮೋಸ್ ಸಿಗುತ್ತೆ ಒಂದು ಪ್ಲೇಟಿಗೆ.
ಅದರೊಳಗಡೆ 10 ಪೀಸ್ ಸಿಗ್ತದ. ಅದೇ 80 ರೂಪೀಸ್ ಒಳಗಡೆ ನಾವು ಮನ್ಯಾಗ ಮಾಡಿದ್ರ ಎಷ್ಟು ಪ್ಲೇಟ್ ಆಗ್ಬೋದು ಮೊಮೋಸ್ ಅಂತೇಳಿ ಇದು ಪ್ಲ್ಯಾನ್ ನಮ್ಮದು. ಸೊ ಗೈಸ್ ಇವರಿಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅಷ್ಟಾದರೂ ನೆನಪೇ ಹಾರಿರ್ತಾರ. ಸೊ ಸ್ಟಾರ್ಟ್ ಗೈಸ್. ಏನು ಬೇಕಾ? ಸೂಪೇ ಗೈಸ್ ನಿಜ ಹೇಳ್ಬೇಕಂದ್ರೆ ಶ್ರಾವಣ ಬಂದದ ಈಗ ಹಿಡಿಯಾರು ಅಮಾಸಿ ಹಿಂದ್ ಹಿಡಿತಾರ, ಈ ಹಿಡಿಲಾರ್ದವ್ರು ನಾಳೆ ಸೋಮವಾರಿಂದ ಹಿಡಿತಾರ. ಇನ್ನ ಫಸ್ಟ್ ಸೋಮವಾರ ಅದ, ಇನ್ನ 4 ಸೋಮವಾರ ಆಗ್ಬೇಕಲ್ಲ, 4 ಆಯ್ತಾ? ಈ ನಾಳೆ ಒಂದ್ ಸೋಮವಾರ ಹಿಡಿದ್ರೆ 3 ಆಗ್ಬೇಕು. 3 ತಿಂಗಳದಿರ್ತದ ಗೈಸ್. ಇಷ್ಟು ಚಿಕನ್ ತಿನ್ಬೇಕು ಅನ್ಸಕತ್ತದ. ನಾನಂತೂ ಪಾಲಿಸಲ್ಲ, ಇವರೇ ಪಾಲಿಸ್ತಾರ. ನಾವು ಹೊರಗಡೆ ತಿಂದ್ಬಿಟ್ಟು ಬರ್ತೀವಿ ಅಷ್ಟೇ. ಮನೇಲಿ ಎಲ್ಲರೂ ಪಾಲಿಸ್ತಾರ, ನಾನು ಒಬ್ಬನೇ ಪಾಲಿಸಲ್ಲ, ಹೊರಗಡೆ ತಿಂದ್ಬಿಟ್ಟು ಬರ್ತೀನಿ. ಬಟ್ ಹೊರಗಡೆ ಹೋಗಿ ಇವ್ರಿಗೆ ಬಿಟ್ಟು ತಿನ್ಬರಾಕ ಅಷ್ಟೊಂದು ನಮ್ಮ ಮನಸ್ಸಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ಲಾಕತ್ತೀನಿ. ಯಾವಾಗ ಫುಲ್ ಮಿಕ್ತದಲ್ಲ ಅವತ್ತು ಹೋಗಿ ತಿಂದ್ಬಿಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ಇನ್ನೇನು ಮನೆ ಇವಾಗ ಆಯ್ತಲ್ಲ, ಹೋಗಿ ನಾನು ಅದೇ ಮಾರ್ಜಿನ್ ಒಳಗಡೆ ಏನೇನು ತರಬೇಕು, ಏನೇನು ಇಂಗ್ರೀಡಿಯೆಂಟ್ಗಳು ಹತ್ತದ ಅವನ್ನೆಲ್ಲ ತೊಗೊಂಬರ್ತೀನಿ. ಆ್ಯಂಡ್ ಗೈಸ್ ಫುಲ್ ನಾ ಅಮೌಂಟ್ ಐತಲ್ಲ ಫುಲ್ ಹಂಗೆ ಹೇಳಲ್ಲ. ಸದಾ ನಮಗೆ ಟೊಮೊಟೊ ಬೇಕಾಗಿದ್ದು ಒಂದು 4 ಕಿಲೋ 5 ಬೇಕಾಗಿರ್ತವೆ, ಅದಕ್ಕೆ 1 ಕಿಲೋ ಟೊಮೊಟೊದು ಹಚ್ಚಲ್ಲ. ಇಷ್ಟು ರೂಪಾಯಿದು ಅಂತೇಳಿ ಹಚ್ತೀನಿ. ಏನೇನೋ ನನಗೆ ಗೊತ್ತಾಗುತ್ತೆ ಗೈಸ್, ನಿಮ್ಮ ಮುಂದೆ ಬರ್ತಾ. ಬಟ್ ಇದು ಚಾಲೆಂಜ್ನೂ ಆಗುತ್ತಾ ಮತ್ತು ಹೊಟ್ಟಿಗೆ ತಿಲ್ಲಕನಾಗುತ್ತಾ, ಅದೇ ಒಂದು ಖುಷಿ. ತಿನ್ನಂಗಾಗ್ಯದ ಗೈಸ್, ಅದಕ್ಕೆ ಮಾಡಕತ್ತಾರ ಚಾಲೆಂಜ್ ತಗೊಂಡು ಮಾಡತ್ತಿರತ್ ನೀವು. ಮಸ್ತ್ ಆಗುತ್ತಾ. ಲೆಟ್ಸಿ ಏನಾಗುತ್ತಾ ಏನಿಲ್ಲ ನೋಡುವ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬನ್ನಿ ಗೈಸ್, ಇವ್ರು ಇವಾಗ ಎದ್ದು ಹೋಗಿ ನಾನು ಕಾಯಿಪಲ್ಲೆ ತೊಗೊಂಬರ್ಬೇಕು. ಯಾಕೋ ಭಾಳ ಗದಲ ಅನ್ಸತ್ತಿಲ್ಲ ಹಿಂಗೆ ನಡೆಯಕ ಮಾಡಕ. ಹಚ್ಚಿದೆ ನಿಮ್ ತೋಟ ಬನ್ನಿ ಗೈಸ್ ಹೋಗಂಬನ್ನಿ, ಲೆಟ್ಸ್ ಗೋ. ಹೋಗ್ಬಿಟ್ಟು ಏನೇನು ಹತ್ತದಲ್ಲ ನಾವು ಮಾಡ್ಲಕ್ಕ ಅವೆಲ್ಲ ತೊಗೊಂಡ್ಬಿಟ್ಟು ಬರುವ. ಬನ್ನಿ ಗೈಸ್, ಫೈನಲಿ ಇಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಸಾಮಾನ್ಯ ಜಾಸ್ತಿ ಏನಿಲ್ಲ. ಯಾಕಪ್ಪ ಅಂದರೆ ಮನೆಯಲ್ಲಿ ಸ್ವಲ್ಪ ದುಡ್ಡೇದಿಲ್ಲ, ಒಂದೆರಡು ತೊಗೊಂಡಿನಿ. ಚಾಲೆಂಜ್, ಆ ಚಾಲೆಂಜ್ ಅಂದರೆ ಇಷ್ಟು ಅಮೌಂಟ್ದಾಗ ಇದು ಮಾಡ್ಬೇಕಂತ ಹೇಳ್ಯಾರ. ಸೊ ನನಗೆ ಕೇಳಿದೀಗ ಕೊಡ್ಬೇಕು ಸಾಮಾನುಗಳಿಗೆ. ಮೈದಾ ಹಿಟ್ಟಂಗೆ 40 ರೂಪಾಯಿ ಒಂದು 5 ಕಿಲೋ ಕೊಡು. ಮತ್ತು ಈ ಮೆಣಸಿನ್ಕಾಯಿ ಹಂಗೆ ನಮ್ಮ ಕಿಲೋಗಟ್ಲೆ ಬೇಡ ಸಾಬ, ನನಗೆ ಅಷ್ಟು ಬೇಡ. ಎಷ್ಟು? ಸ್ವಲ್ಪ ಬೇಕು ಇಷ್ಟು, ಒಂದು 5-6 ಪೀಸ್. ಹೋಯ್ ಮಾತ್ರಿ. ಮತ್ತು ಇಷ್ಟು ಕೊಡಿ ಈಗ. ಒಟ್ಟು ಮಾತ್ರ ಬಿಡಲ್ಲ, ಅವಿಷ್ಟು ಕೊಡು. ಮತ್ತು ನೆಕ್ಸ್ಟ್ ಹೇಳ್ತೀನಿ ಗೈಸ್. ಇವಾಗ ನಮ್ಮ ಚಾಲೆಂಜ್ ಅದಲ್ಲ, ಸೊ ಎಷ್ಟೆಷ್ಟು ಬೇಕು ಅಷ್ಟು ತೊಗೊಂಡು ಹೋಗ್ತೀನಿ. ಈಗ ಜಾಸ್ತಿ ತೊಗೊಂಡು ಹೋದ್ರೆ ಅಂದ್ರೆ ನಮ್ಮ ಬಜೆಟ್ ಮೇಲೆ ಇರ್ತದೆ. 80 ರೂಪಾಯಿ ಒಳಗಡೆ ತೊಗೋಬೇಕಲ್ಲ ನಾವು. ಸೊ ಇವಾಗ ಐತಲ್ಲ ಇಷ್ಟು ಸಾಮಾನುಗಳು ತೊಗೊಂಡ್ಬಿಟ್ಟು ಹೋಗುವ. ಲೆಟ್ಸ್ ಗೋ. ಅಂಗಡಿಯವರೆಲ್ಲ ಗಾಬರಿ ಆಗ್ಯಾರ ವಿಡಿಯೋ ಮಾಡೋದು ನೋಡಿ. ಗೈಸ್ ಫೈನಲಿ ನನಗೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಇವಾಗ ಜಸ್ಟ್ ಬಂದೆ. ನನ್ನ ವೆಲ್ಕಮ್ ಮಾಡಲಿಕ್ಕೆ ನಮ್ಮ ಸ್ವೀಟಿ ಬಂದಾಳ. ಮೈ ಗೈಸ್ ಇವಾಗ ಐತಲ್ಲ ಏನೇನು ಬೇಕಾಗಿದೆ ಎಲ್ಲ ತೊಗೊಂಡು ಬಂದೀನಿ. ಬನ್ನಿ ಗೈಸ್, ಇವಾಗ ಐತಲ್ಲ ಶುರು ಮಾಡುವ. ಏನ ಹಾಗೆ ಇಟ್ರಿ ಆ ಕಡೆ ಇಟ್ಟಂಗ ನಾನು ಚಂದ ಇಡ್ತೀನಿ ಗೈಸ್. ತಮ್ಲೇನು ಪಟ್ಟು ಅವರು ಚಂದ ಇಡಲ್ಲ, ಅದಕ್ಕೆ ಬೀಳ್ತಾರೆ. ಏನಾಗ್ಯದ ಈ ಎತ್ತೆ ಮಾಡ್ಕೊಂಡು ಕೂತಿದ್ದಾರೆ ಮತ್ತೆ. ನಾನ್ ಅದ್ರನ್ ಬೇರೆ ಅದೇ ಲಾಗ್ರಂದೇ ಬೇರೆ ಯಾವ್ದಾರ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಎಂತದ್ ಇಟ್ಟಂತ ಆನ್ಲೈನ್. ನೀ ಏನ್ರ ಅವಾಗ ಇದ್ದಿದ್ದಂದ್ರೆ ನಾನು 100 ಪಾಸ್ ಇಟ್ಟು ಬಂದಿತ್ತಾನ ಖರೆ ಹೇಳ್ಬೇಕಂದ್ರೆ. ಲೆಟ್ಸ್ ಗೋ ಗೈಸ್, ಫಟಾಫಟ ಸದ ವರ್ಕ್ ಶುರು ಮಾಡುವಂತ ಬನ್ನಿ. ನಾಗಪ್ಪಗೆ ಹಾಲು ಎರ್ದೇನು, ನಾಗಪ್ಪಗೆ ಹಾಲು ಎರ್ದೇನು. ಬಿಡು ಸಾಕು, ಮುಂದೆ ಮಾತಾಡಿ. ಗೈಸ್ ಇವತ್ತ ನಾಗರ ಪಂಚಮಿ ಹಬ್ಬ ಅಲ್ಲ.
ಸೊ ಇವತ್ತು ಬೆಲ್ಲದ ಹಾಲು ಅಂತ ಬೆಲ್ಲದ ಹಾಲು ಇರಲಿ ಅಂತಾಳ ನಾಗಪ್ಪಗೆ ಹಾಲು ಇರ್ತಾರೆ ಅದೇನೋ ಅನ್ಬೇಕಂತ ಆಕೀಗ ನಾವಂತೀವಿ ನೀವು ಸುಮ್ಮಲಾಗತ್ತೀರ ನಗಲಾಗತ್ತೀವಲ್ಲ ನಾವು ಸುಮ್ಮಲಾಗತ್ತೀರಿ ಅಂತ ಹೇಳ್ಯಾರ ಅಲಾಗತ್ತ ಉಫ್ ಗೈಸ್ ಇವಾಗ ವಿಡಿಯೋ ಮಾಡಬೇಕಪ್ಪ ಅಂತ ಕೂತೀವಿ ಅರ್ಧ ಗಂಟೆ ಆಯ್ತು ಲೈಟ್ ಹೋಗಿ ಇಲ್ಲೊಂದು ಲೈಟ್ ಅದ ಬಿಡ್ರಿ ನಮ್ದು ಇದು ಚಾರ್ಜಿಂಗ್ ಲೈಟ್ ಅದ ಬಟ್ ಇಲ್ಲಿ ಆ ಲೈಟ್ ಇಲ್ಲ ಅನ್ಬೇಕತ್ತ ಏನಂತ ಗೊತ್ತನು ಶಿಲ್ಪಣ್ಣ ಸೇರಿ ಹಾಲು ಎರ್ದೇನ್ ಅನ್ಬೇಕತ್ತ ಸುಮ್ಮನೆ ಇಲ್ಲ ಅನ್ಬೇಕು ಮತ್ತೆ ನೀನು ಅನ್ಬೇಕು ಅಂತೀನಿ ಶಿಲ್ಪ ಅಲ್ಲ ಅನ್ಬೇಕು ನಾನು ಮುಂದೆ ಹೇಳಿದೀಗೆಲ್ಲ ದೇವರದೇ ಬರಲ್ಲ ಬನ್ನಿ ಗೈಸ್ ಸಿಗ್ತೀವಿ ಅಂತ ನಿಮಗೆ ಲೈಕ್ ಕಾವೇರಿ ಅಂತ ನೀನೇ ಬಂದು ಭಾಳ ಚಂದ ಬರ್ತಿದ್ದೆ ಹಾಯ್ಗೋ ಹಿಂಗ್ಯಾಕ ಮೊದಲು ಹಿಂದಕ್ಕೆ ಹೋಯ್ತು ಮುಂದಕ್ಕೆ ಹೋಯ್ತು ನಾಗಪ್ಪಗ ಹಾಲರ್ದೆ ಹೂವಾಗ ಲೈಟ್ ಬಂತಿಗೆ ನಾಗಪ್ಪಗ ಹಾಲರ್ದೆ ಅದೇವ್ ನನಗೆ ಹೊಲ್ದ ಅದು ಶಿಲ್ಪ ನಾನು ಎರ್ದೆ ಅನ್ಬಾರ್ದು ಅದು ಸುಮ್ಮನೆ ಬನ್ನಿ ಗೈಸ್ ಲೈಟ್ ಅಂತ ಬಂದು ಈಗ ಈ ಲೈಟ್ ಹೋಯ್ತು ಇದು ಅದೇ ಲೈಟ್ ಅದು ಬಟನ್ ಅದೇ ಲೈಟ್ ಬನ್ನಿ ಗೈಸ್ ಇವಾಗ ನಾವು ಮೋಮೋಸ್ ಮಾಡ್ಲಾಕ ರೆಡಿ ಮಾಡಮಂತ ಲೆಟ್ಸ್ ಗೋ ಜೈ ಹಿಂದ್ ಗೈಸ್ ಫೈನಲಿ ಇವಾಗ ಮನೆ ಬಂದ್ಬಿಟ್ಟು ಇವಾಗ ಮನೆಗೆ ಅಂತ ಲೈಟ್ ಬಂದು ಸೊ ಇವಾಗ ಎಲ್ಲ ನಾನು ವರ್ಕ್ ಶುರು ಮಾಡೀನಿ ಮೋಮೋಸ್ ಮಾಡ್ಲಿಕ್ಕೆ ನಾನು ಎಷ್ಟು ರೂಪಾಯ್ದು ಏನೇನು ತೊಗೊಂಡೇನೆ ಅಂತ ಹೇಳ್ತೀನಿ ಅಂತ ಬನ್ನಿ ಗೈಸ್ ಇದು 5 ರೂಪಾಯ್ದು ಪತ್ತಾಗೋಬಿ ಮತ್ತು ಇದು ಎಷ್ಟು ರೂಪಾಯಿದು 2.5 ರೂಪಾಯಿದು ಗಪ್ 2.5 ರೂಪಾಯಿದು 2.5 ರೂಪಾಯಿದು 2.5 ರೂಪಾಯಿದು 7.5 ರೂಪಾಯಿ ವರಿ ಯಾರು ಕೊಡ್ತಿರ್ಬೇಕು 2.5 ಕೊಡಲ್ಲ ಗೊತ್ತು ಬಟ್ ನಾ ಬಲ್ಕೊಳಗೆ ತಂದೀನಿ ಆದರೆ ಸ್ವಲ್ಪ ನಮ್ದು ಲೆಕ್ಕ 80 ರೂಪಾಯಿ ದಾಟ್ಸಪ್ಲಿಲ್ಲ ನಮ್ಮ ಟಾರ್ಗೆಟ್ ಆ ಟಾರ್ಗೆಟ್ ಪ್ರಕಾರ ಮಾಡಕತ್ತೀವಿ ನಾವು ಇಷ್ಟಕ್ಕೆ ಅಟ್ಟೆ ಬರ್ತದೆ ಅಂದ್ರೆ ತರಾಗ ಅಟ್ಟೆ ತರೋದಲ್ಲಿ ಬಿಡ್ರೆ ಒಂದು 200 ರೂಪಾಯಿ 150 ರೂಪಾಯಿ ಆದದ ಎಲ್ಲ ಸಾಮಾನ್ಯ ತರಬೇಕಂದ್ರೆ ಬಟ್ ನಾವು 80 ರೂಪಾಯಿ ಒಳಗೆ ಮುಗಿಸ್ಬೇಕಂದ್ರೆ ಇಷ್ಟ ಆಗುತ್ತೆ ಸೊ ಇವಾಗ ಇವು ಚಿಕ್ಕದಾಗಿ ಇಷ್ಟು ಕಟ್ ಮಾಡ್ಕೊಂಡಿವಿ ಇದು ಚಿಕ್ಕದಾಗಲ್ಲ ಇದಕ್ಕೆಲ್ಲ ಚಿಕ್ಕದಾಗಿ ಆಗ್ಬೇಕು ಈಗ ಮಿಕ್ಸರ್ ಹಾಕ್ಬೇಕು ನಾವು ಇದನ್ನ ಸಣ್ಣ ಕಟ್ ಮಾಡ್ಬೇಕು ಕೈಲೇ ಕಟ್ ಮಾಡೋಕೆ ಕುಂದ್ರಷ್ಟು ಪೇಷನ್ಸ್ ನಮ್ಮ ಹತ್ರ ಇಲ್ಲ ಸೊ ಇವಾಗ ಇದೆಲ್ಲ ಮಿಕ್ಸರ್ ಹಾಕಿ ಚಿಕ್ಕದಾಗಿ ಆಗ್ಬೇಕು ಇವು ಬನ್ನಿ ಇವಾಗ ಶುರು ಮಾಡ್ತೀನಿ ಅಂತ ಗೈಸ್ ಇವಾಗ ನಮ್ಮ ಕ್ರೇಜಿ ಅವರು ಮಾಡಕತ್ತಾರ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಕತ್ತೀವಿ ನಾವು ಹೆಲ್ಪ್ ಅಂದ್ರೆ ಏನಿಲ್ಲ ನಮ್ಗೆ ಬೆಳ್ಳುಳ್ಳಿ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಮಿಕ್ಸರ್ ಕೆಡಿಸ್ತಾರ ಅಂತೇಳಿ ನಾ ಇನ್ನೇಗರ್ ಹೇಳಿ ನೋಡು ಮಿಕ್ಸರ್ ಅಲ್ಲಾಡಿಸ್ತಾರ ಮಿಕ್ಸರ್ ಹಾಕಿದಿಲ್ಲ ಎಂದರೆ ಗೈಸ್ ಈ ತರ ಮಿಕ್ಸರ್ ಹಾಕ್ಲಕತ್ತಾರ ಇದು ಗೋಬಿ ಇದು ಟೊಮೊಟೊ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೊಟೊ ಹಾಕಿಲ್ಲ ಕ್ಯಾರೆಟ್ ಮಿಕ್ಸರ್ ಕ್ಯಾರೆ ಹಿಂಗ ಹಾಕ್ತಾರ ಗೈಸ್ ಮಿಕ್ಸರೇ ಅಲ್ಲಾಡ್ಸ್ಲಕತ್ತಾರ ಹಿಡಿದು ಮಿಕ್ಸರೇ ಅಲ್ಲಾಡ್ಸಕತ್ತಾರ ಗೈಸ್ ಫೈನಲಿ ಎಲ್ಲ ವೆಜಿಟೇಬಲ್ಸ್ಗಳನ್ನು ಈ ಥರ ಚಾಪ್ ಮಾಡ್ಕೊಂಡು ಸಣ್ಣಗೆ ಆ್ಯಂಡ್ ಇಲ್ಲಿ ಇದು ಶುಂಠಿ ಇದು ಹಸಿಮೆಣಸಿನ್ಕಾಯಿ ಇದು ಐತಲ್ಲ ಬೆಳ್ಳುಳ್ಳಿ ಮೇಡಮ್ ಒಂದಿಷ್ಟು ದೊಡ್ಡ ಬೆಳ್ಳುಳ್ಳಿ ಅದಲ್ರಿ ಅವು ಒಂದು ಏನಿಲ್ಲ ಅಂದ್ರೆ ಒಂದು 10 ಬೆಳ್ಳುಳ್ಳಿ ಬರ್ತವೆ ಕಟ್ ಮಾಡಾರ್ದು ಯಾಕಂದ್ರೆ ಮುಂದೆ ಹೇಳ್ತೀನಿ ನಿಮಗೆ ಗೈಸ್ ಅದ್ರ ಜೊತೆ ನಾವು ಸೋಯಾಬೀನ್ ಮಾಡತ್ತೀವಿ ಯಾಕಪ್ಪ ಅಂದರೆ ಇವಾಗ ಶ್ರಾವಣ ಅಲ್ಲ ಸೊ ಅದಕ್ಕೆ ನಾನ್ ವೆಜ್ ಇಲ್ಲ ವೆಜ್ ಒಳಗಡೆ ಇದು ಐತಲ್ಲ ಜಸ್ಟ್ ಒಂದು 5 ರೂಪಾಯಿ ಏನೋ ಸ್ವಲ್ಪ ಸೋಯಾಬೀನ್ ಒಂದು 5 ರೂಪಾಯಿ ಗೈಸ್ ಇದು ಜಾಸ್ತಿನೇ ಆಯ್ತು 5 ರೂಪಾಯಿಗೆ ಯಾಕಂದ್ರೆ 20 ರೂಪಾಯಿ ಕೊಟ್ಟು ಹಿಟ್ಟು ಕೊಡ್ತಾರೆ ಅದಕ್ಕೆ ಸ್ವಲ್ಪ ಹಾಕಿನಿ 5 ರೂಪಾಯಿ ಅದು ಸೋಯಾಬೀನ ಇದನ್ನೈತಲ್ಲ ಸೇಮ್ ಅದೇ ಟೈಪ ಚಾಪ್ ಮಾಡ್ಕೋಬೇಕು ಆ್ಯಂಡ್ ಅಲ್ಲಿ ಹಿಟ್ಟನ್ನ ಹಾಕ್ತಾ ಇದಾರೆ ಹಿಟ್ಟು ಏನೇನು ಮಾಡ್ತಾರೆ ಏನೇನಿಲ್ಲ ಅನ್ನೋದು ಅವ್ರು ಹೇಳ್ತಾರೆ ಹೋಗಿ ಗೈಸ್ ಇವಾಗ ನಾನಂತೂ ಕೂತಿದ್ದ ಜಾಗ ಬಿಟ್ಟು ಎದ್ದೇಳಲಾಗಿನಿ ನಮ್ಮ ಕ್ರೇಜಿ ಅವರೇ ಓಡಾಡಿ ಕೊಡಕತ್ತಾರ ನಮಗೆ ಏನೇನು ಬೇಕಲ್ಲ ಯಾಕಂದ್ರೆ ಅವ್ರು ಮಾಡಕತ್ತಾರ ಅದಕ್ಕೆ ನಾವು ಅವರಿಗೆ ಹೆಲ್ಪ್ ಮಾಡಕತ್ತೀವಿ ಆ್ಯಕ್ಚುಲಿ ಫುಲ್ ಎಲ್ಲ ಅವರೇ ಮಾಡೋದಿತ್ತು ಅದಕ್ಕೆ ನಾವು ಸ್ವಲ್ಪ ಹೆಲ್ಪ್ ಮಾಡಕತ್ತಿ ಕೂತಲ್ಲೇ ಅಲ್ಲಿ ನಮ್ಮ ಕಾವ್ಯವ್ರು ಇವಾಗ ಹಿಟ್ಟನ್ನ ಅದ ಕಾರ್ಯಕ್ರಮ ಇಟ್ಕೊಂಡಾರ ಮೈದಾ ಹಿಟ್ಟು ಗಾಯ್ಸ್ ಮೈದಾ ಹಿಟ್ಟನ್ನ ಅದಕತ್ತಾರ ಅವ್ರು ಇವಾಗ
ಕಾವ್ಯ ಅವರೇ ಹೇಳಿ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅದಕ್ಕೆ ನಾ ಏನೂ ಮಾತಾಡಲಿಕ್ಕೆ ಹೆಂಗ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ನಾವು ಮನೆಯಲ್ಲಿ ಮಾಡಕತ್ತಿದ್ದು ಗೈಸ್. ಇನ್ನೊಂದ್ ಏನ್ ಗೊತ್ತನು, ಅವತ್ ಹೂ ನೋಸ್ ಮೀ ಬೆಟರ್ ಮಾಡಿದಾಗ ಒಂದ್ ಸಾಂಗ್ ಹೇಳಿದ್ದಲ್ಲ, ಗೆಸ್ ಮಾಡ್ರಿ ಅಂತೇಳಿ. ಅಲ್ಲಿ ಒಂದಿಷ್ಟು ಜನ ಕಮೆಂಟ್ ಹಾಕ್ಯಾರ ಸಾಂಗ್ಗಳದು, ಬಟ್ ಅದು ನನಗೂ ಗೊತ್ತಿಲ್ಲ ಫೇವ್ರೇಟ್ ಸಾಂಗ್ ಯಾವ್ದತ್ತೇಳಿ. ನಿಮ್ ಬಾಯಿಂದಾನೇ ಹೇಳ್ರಿ ಇವಾಗ ಯಾವ್ದತ್ತೇಳಿ. ಅದು ಅವ್ರು ಹೇಳಿದ್ದಲ್ಲ. ಅಲ್ಲ ನೋಡಿದ ಕಮೆಂಟ್, ನೀವ್ ಹೇಳ್ರಿ ಯಾವ್ದು. ಅದು ಏನೇ ಆಗಲಿ ನಗಬೇಕು ತೈತ್ ನಾವು ಪುನೀತ್ ಅದು ಏನೇ ಆಗಲಿ ನಗಬೇಕು ಯಾಕೆ ನೀನು ಹೀಗಿರಬೇಕು ಬಾಳು ಏಳುವೇಳು. ಅಯ್ಯೋ ನೋವುರಲ್ಲಿಯೂ ಇರಬೇಕು. ಅದು ನೋಡಿ ಗೈಸ್ ಅವ್ರದ್ದು ಫೇವ್ರೇಟ್ ಸಾಂಗ್. ಸ್ಟಾರ್ಟ್ ಆಗುತ್ತೆ. ನಾನು ಮಿಕ್ಸರ್ ಕೆಲಸ ಮುಗಿತು ನೋಡಿ ಗಡ್ಜಿಯಲ್ಲಿ. ಏನು ನೋಡಿ guys, ಈ ತರ ಚಾಪ್ ಆಗ್ಬೇಕು. ಈ ತರ ಮಾಡಿ ನೀನ್ ಪುಲ್ ಪುಲ್ ಹಾಕಂತಿದ್ದೆ. ಅದಕ್ಕೆ ನಾವು ತೋರಿಸ್ತಾಮಲ್ಲ. ಒಂದು ಜುಗಾಡ್ ಮಾಡಕತ್ತಾರ. ಒಟ್ಟು ತಿನ್ನಂಗ್ ಮಾಡ್ರಿ, ಹಂಗಾರೆ ಮಾಡ್ರಿ. ನಮ್ಗೆ ಶ್ರಾವಣದ ಚಂದಾಗೆ ತಿನ್ನಂಗ್ ಮಾಡ್ರಿ. ನೋಡ್ರಿ ನೀವು ಬರೇ ಟೇಸ್ಟ್ ಬೇರೆ ತರ ಕೊಡ್ಬೇಕು. ನಾ ಬಾಯಿ ಹೊಡೆದು ಹೇಳಲ್ಲ, ನಾನೇ ಹೇಳಾಕತ್ತೀನಿ ಬಾಯಿ ಹೊಡೆದು ಹೇಳಲ್ಲ. ಬಾಯ್ ಹೊಡೆದು ಹೇಳಕಂದ್ರು ಅರ್ಥ ಆಗುತ್ತೆ ನಮಗ. ಬಟ್ ಗೈಸ್ ಇನ್ನೊಂದು ಇರ್ಬೇಕಿತ್ತು ಇದ್ರೊಳಗ, ಅದು ಇಲ್ಲ. ಮತ್ತೆ ಹೆಂಗಾಗತ್ತೆ ಗೊತ್ತಿಲ್ಲ. ಹಿಂಗೆ ಗಾಬರಿ ಮಾಡಿಸ್ಬಿಡೋದು ಗೈಸ್ ಹೊಟ್ಟೆವರಿಗೆ. ಗೊತ್ತಾಯ್ತು. ಹೇಳು. ಅದೇ ಅನ್ನಬಾರ್ದಂದ್ರ ಅದೇ ಅಲ್ಲ, ಇದು ವೆಜ್ ಮೊಮೋಸ್ ಅಲ್ಲ. ಮತ್ತೇನು ಗೊತ್ತಿಲ್ಲ ಗೊಪ್ಪರು ಈ ಥರ ನಾದ್ತಾ ಇದಾರೆ. ಹೆಂಗೆ ನಾದಬೇಕಂದ್ರೆ ಅದು ಮೈದಾ ಹಿಟ್ಟು ಒಳಗಡೆ ಸ್ವಲ್ಪ ಒಳ್ಳೆಣ್ಣೆ ಹಾಕ್ಬೇಕು. ಎಣ್ಣೆ ಅದು ಆಗಿದ್ದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನ ಶಿಸ್ತಾಗಿ ನಾದ್ಕೋಬೇಕು. ಹೆಂಗೆ ನಾದ್ಕೊಂಡಿರ್ತಾರ ಲಾಸ್ಟಿಗೆ ತೋರಿಸ್ತಿದ್ದೆ ನಿಮ್ಗೆ. ಮೆತ್ತಗೆ ಫುಲ್ ಮೆತ್ತಗೆ ನಾದ್ಕೋಬೇಕು. ಅದು ನಾದ್ಕೊಂಡಿದ್ದೈತಲ್ಲ ನಿಮ್ಗೆ ಲಾಸ್ಟಿಗೆ ತೋರಿಸ್ತಿದ್ದ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅನ್ನೋದು ತೋರಿಸ್ತೀನಿ. ಗೈಸ್ ಬನ್ನಿ ಗೈಸ್, ಇವಾಗ ನಮ್ ಕ್ರೇಜಿ ಅವರು ಇದು ಎದಕ್ ಪಲ್ಯ ಮಾಡಿ ಚಟ್ನಿ ಪಲ್ಯ ಚಪಾತಿ ರೊಟ್ಟಿ ಮಾಡ್ಕೊಂಡು ಗೈಸ್ ಚಟ್ನಿ ಮಾಡಕ ಏನ ರೆಡಿ ಮಾಡ್ಕೊಳಕತ್ತಾರ, ತೋರಿಸ್ತೀನಿ ನಿಮ್ಗೂ. ಬನ್ನಿ ಗೈಸ್, ಇದು ರೆಸಿಪಿ ಹಂಗೆ ತೋರಿಸ್ಲಕತ್ತೀವಿ. ಅಕಸ್ಮಾತ್ ಚಂದ ಆಗಿತ್ತಂದ್ರೆ ನಿಮ್ಗೆ ಹೇಳ್ತೀವಿ ಲಾಸ್ಟ್ ಅಲ್ಲಿ ಮನೇಲಿ ಮಾಡ್ಕೋ ಅಂತ ಹೇಳಿ. ಇಲ್ಲಾಂದ್ರೆ ಇಲ್ಲ ಗೈಸ್. ಬನ್ನಿ. ಟೊಮೊಟೊ 5 ಟೊಮೊಟೊ ತಗೊಂಡಿವಿ ನಾವು. ಯಾಕಂದ್ರೆ ನೀವು ಎಷ್ಟು ಬೇಕು ಅಷ್ಟು ತಗೋಬಹುದು. ಓಕೆ ಗೈಸ್, ಇವಾಗ ಟೊಮೊಟೊಗಳನ್ನ ಈ ತರ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡು ಸೀದಾ ನೀರು ಹಾಕ್ತೀನಿ. ಕುದಿಸ್ಬೇಕೇನಿದ? ಏನೋ ಗೈಸ್, ಅಲ್ಲಿ ಒಂದ್ಸತಿ ನಾವು ತಿಂದಿದ್ದೆ ವೆಜ್ ಮೊಮೋಸ, ಮಸ್ತ್ ಇತ್ತು. ಸೇಮ್ ಅದೇ ತರ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ಅದು ತಂದ್ಕೊಡ್ರಿ ವಾಪಸ್. 80 ರೂಪಾಯಿದ ನೀವು ಮನೆಯವ್ರ ಕೂತು ತಿಂದು ಮೈಕನಾಗ ಮಾಡ್ಬಿಡ್ತೀನಿ. ನೋಡತ್ತಿ ನೀವು. ವಾವ್, ಈ ಚಟ್ನಿ ಮಸ್ತ್ ಮಾಡ್ಬೇಕು ನೋಡ. ಚಟ್ನಿ ಒಳಗೆ ಇರೋದು ಮೀನು. ಮೆಣಸಿನ್ಕಾಯಿ ಕುದಿಸ್ಬೇಕು. ಎಸ್ ಬಾಸ್, ಮೇನ್ ಇರೋದೇ ಇವು ಗುಂಟೂರು ಮೆಣಸಿನ್ಕಾಯಿ. ಎಲ್ಲರೂ ಶಿಸ್ತಾಗಿ ಇವು ಹಾಕಿದೆ ಅಂದ್ರೆ ಟೇಸ್ಟ್ ಮಸ್ತ್ ಕೊಡೋದು. ಅಂದ್ರೆ ಖಾರ ಸ್ಪೈಸಿ ಇರಬೇಕು. ಅಂದ್ರೆ ಅಂಗಡಿ ಒಳಗೆ ನೋಡಿರ್ತೀವಿ, ತಿಂದಿರ್ತಾರೆ ನೀವು ಆಲ್ರೆಡಿ. ಸ್ಪೈಸಿಯಾಗಿ ಮಾಡ್ತಾರೆ ನೋಡ್ರಿ. ಅಂದ್ರೆ ಒಂದೊಂದು ಸೈಡ್ ಹಳ್ಳಿ ಇರ್ತದ, ಹಳ್ಳಿ ಸೈಡೆಲ್ಲ ಸಿಗಲ್ಲ ಅಂತಲ್ಲೆಲ್ಲ ಇವ್ರು ಮಾಡ್ಕೊಂಡು ಮನೆಯೆಲ್ಲ ಮಾಡ್ಕೊಂಡು ತಿನ್ಬೋದು. ಮನೇಲಿ ಸಿಗಂತ ಸಾಮಾನುಗಳು ಮತ್ತೇನು ಯೂನಿಕಾಗಿ ಏನೂ ಹಾಕಲ್ಲ. ಅಂದ್ರೆ ಯೂನಿಕಾಗಿ ಇದ್ರಾಗ ಏನೂ ಹಾಕಲ್ಲ. ಸ್ವಲ್ಪ ಸೋಯಾ ಸಾಸ ಮತ್ತು ಅದು ಏನಾರ ಹಾಕ್ತಾರೆ. ಬಟ್ ನಾವು ಹೋಮ್ ಮೇಡ್ ಟೈಪ್ ಮಾಡಬೇಕು. ಫುಲ್ ರೆಸ್ಟೋರೆಂಟ್ ಸ್ಟೈಲ್ದಾಗ ತೊಗೊಂಡು ಹೋಗೋದು ಬೇಡ ಅಂತ ಹೇಳಿ ಅಂಗಡಿ ಹಾಕ್ಬೋದು ಹೊರಗಡೆ ಹೋಗಿ ನಾವು. ಹಂಗಾಗುತ್ತಾ. ಇವು ಬೆಳ್ಳುಳ್ಳಿಗಳು ಹಾಕಬೇಕು. ದೊಡ್ಡ ಬೆಳ್ಳುಳ್ಳಿಗಳು ಹಾಕ್ಕೊಂಡು ಶಿಸ್ತಾಗೆ ಒಂದು 15ರಿಂದ 20 ನಿಮಿಷ ಅದೆಲ್ಲ ಮೆತ್ತಗಾಗಂಗೆ ಕುದಿಸ್ಬೇಕು. ಈಗ ಬನ್ನಿ ಇವಾಗ ಶುರು ಮಾಡುವ. ಒಬ್ಬರು ಒಂಥರ ಕೇಳ ಕೊಡ್ತಿರ್ತಾರೆ ನಮಗ. ಕನ್ಫ್ಯೂಸ್ ಆಗ್ಬಿಡ್ತೀವಿ ನಾವು ಏನು. ಒಂದ್ ಸ್ವಲ್ಪ ಅಳಸಾಗ್ಯದ್ರಿ. ಓಕೆ ಬನ್ನಿ ಅದೇ ಲೆಟ್ಸ್ ಗೋ. ಈಗೈತಲ್ಲ ಇದು ಶಿಸ್ತಾಗಿ ಇದು ಕುದಿಬೇಕತ್ ನೋಡ್ರಿ ಗೈಸ್. ಮಸ್ತಾನೆ ಕುದಿತಂದ್ರೆ ಅದು ತೆಗೆದು ಮೊಮೋಸ್ ಚಟ್ನಿ ರೆಡಿ. ಮೋಮೋಸ್ ಅಲ್ಲ, ಅದು ಮೋಮೋಸ್. ಮೊಮೋಸ್ ಚಟ್ನಿ ರೆಡಿ. ವೆಜ್ ಮೊಮೋಸ್ ಚಟ್ನಿ ರೆಡಿ. ಇವು ಹಾಕಲ್ಲ. ಅವೆಲ್ಲ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತಿಂತೀವಿ ಒಂದೊಂದಾಗಿ. ಇವು ಒಮ್ಮೆ ತೋರ್ಸಕ್ಕಾಗಲ್ಲ. ಒಟ್ಟು ರೆಸಿಪಿನ ಒಮ್ಮೆ ಆಗಿಬಿಟ್ಕೊಳ್ಳಿ ಹೇಳ್ರಿ. ನಾ ತೋರಿಸ್ದೆ ಬಿಟ್ಕೊಟ್ಟೆ. ಬನ್ನಿ. ಯಾಕಡೆ ಬೆನ್ನತ್ತದಲ್ಲ ಗೈಸ್. ಇವಾಗ ಇದೆಲ್ಲ ನಾವು ಈಗ ಏನು ತರಪ ಇದು
ಏನಂತ ಸ್ವಲ್ಪ ಅದಕ್ಕೆ ಕಡಾಯಿದಾಗ ಎಣ್ಣೆ ಹಾಕ್ಲಕತ್ತೀವಿ. ಹಾ ಇದು ಗೈಸ್ ಮೊಮೋಸ್ ಇದ್ರದ್ದು ಮೊಮೋಸ್ದು ಸ್ಟಫಿಂಗ್ ರೆಡಿ ಮಾಡಕತ್ತೀವಿ. ಆ ಸ್ಟಫಿಂಗಿಗೆ ಐತಲ್ಲ ಇದು ಎಲ್ಲ ಹಾಕಬೇಕು, ಏನೇನು ಹಾಕಬೇಕು, ಹೆಂಗೆ ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಒಂದೊಂದಾಗಿ ನೋಡ್ರಿ ನೀವು. ಇವಾಗ ಎಣ್ಣೆ ಹಾಕಿನಿ, ಎಣ್ಣೆ ಒಳಗಡೆ ಐತಲ್ಲ ಇದು ಏನಂತಾರೆ ಶಿಲ್ಪ, ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ ಗೈಸ್ ಶುಂಠಿ. ಅದರ ಜೊತೆ ಬೆಳ್ಳುಳ್ಳಿ ಅದನ್ನು ಸೇಮ್ ಕಟ್ ಮಾಡ್ಕೊಂಡಿನಿ ಚಿಕ್ಕದಾಗಿ. ಇದನ್ನೆಲ್ಲ ಶಿಸ್ತಾಗಿ ಹುರ್ಕೋಬೇಕು. ಒಂದು ಸೈಡ ಇದೇನಂತಾರೆ ಅದಕ್ಕೆ ಶಿಲ್ಪ, ನಾನೇ ಶಿಲ್ಪ ಕೇಳೋದನ್ನ ಅಂತ ಒಂದು ಸೈಡ ಚಟ್ನಿ ಮಾಡಕ್ಕೆ ರೆಡಿ ಮಾಡಕತ್ತೀನಿ, ಒಂದು ಸೈಡ್ ಐತಾರೆ ಈಗ ಸ್ಟಫಿಂಗ್ ರೆಡಿ ಮಾಡಿ. ನನಗೆ ಕೇಳಕತ್ತೀವಿ, ನನಗೆ ಅದಕ್ಕೆ ಶುಂಠಿ ಏನು ಇದೇನು ನನಗೆ ಕೇಳಕತ್ತಿದೆ. ಬೆಳ್ಳುಳ್ಳಿ ಅದು ನೆನಪೇ ಆಗ್ಬಿಡ್ತಾನೆ ನನಗೆ ಏನು ಏನು ಬರೀ ಶುಂಠಿ ಬೆಳ್ಳುಳ್ಳಿ ಹಾಕಿದಕ್ಕೆ ಸ್ಮೆಲ್ ನೀನೇ ಏನೋ ಮಾಡಿ. ಗೈಸ್ ಬನ್ನಿ, ಇವಾಗ ಐತಲ್ಲ ಅದು ಹುರಿದ ನೋಡ್ರಿ ಇಲ್ಲಿ, ಅದರೊಳಗಡೆ ನಾವು ಮಾಡಿದ್ದೇವಲ್ಲ ಸ್ಟಫಿಂಗ್ಗಳು ಹಾಕ್ತೀವಿ. ಈಗ ಎಲ್ಲ ಒಂದೇ ಸರ್ತಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದ್ರೊಳಗಡೆ ನಾವು ಪನ್ನೀರ್ ಹಾಕಿದ್ವಿ ಅಂದ್ರೆ ಪನ್ನೀರ್ ಮೊಮೋಸ್ ಹಾಕ್ತಿತ್ತು. ಇವಾಗ ಐತಲ್ಲ ಫುಲ್ ವೆಜ್ ಮೊಮೋಸ್ ಮಾಡತ್ತೀವಿ. ಒಂದ್ಸಲ ಫಸ್ಟ್ ಟ್ರೈ ಮಾಡತ್ತೀವಿ, ಒಮ್ಮೆ ಪನ್ನೀರ್ ಹಾಕ್ಯಾರೆ ಮತ್ತೆ ಸೋಯಾಬೀನ್ ಮೊಮೋಸ್ ವೆಜ್ ಚಂದ ಮಾಡ್ತೀನಿ ಗೊತ್ತು, ಬಟ್ ಚಂದ ಚಂದ ಮಾಡ್ತಾರೆ ಇವ್ರು. ಮತ್ತೆ ವಾಪಸ್ ಫಸ್ಟ್ ಟೈಮ್ ಅದ ಸುಮ್ಮನೆ ಒಮ್ಮೆ ಶಾಣೆತನ ತೋರ್ಸ್ಲಕ್ ಹೋಗ್ಯಾರ, ಏನು ಅದಕ್ಕೆ ಸ್ವಲ್ಪ ಶಾಣೆತನ ಏನು ತಿಳಿಬಿಡ. ಚಂದ ಕಲ್ತಿರಲ್ರಿ ಯಾಕೋ ಶಾಣೆತನ. ಹೌದ್ರಿ ಗೈಸ್ ನಾನು ಮಸ್ತ್ ಹೊಂಟಾರ ಗೈಸ್. ಆಯ್ತು ನೀನು ಮಾಡಿ ತೋರಿಸ್ತಾರೆ ಇದು ತೋರಿಸ್ಬೇಕು ಕಡಾಯಿ. ಗೈಸ್ ಬನ್ನಿ, ಇದು ನಾನು ಸ್ಟಫಿಂಗಿಗೆ ಐತಲ್ಲ ಸದ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು, ನಾನೇ ಹಿಡಿಯಾಕತ್ತಿಲ್ಲಪ್ಪ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಇದರೊಳಗಡೆ ಸೋಯಾ ಸಾಸ್ ಮತ್ತು ವಿನೇಗರ್ ಅದು ಹಾಕ್ಬೋದು. ಹಾಕಿದ್ರೆ ಐತಲ್ಲ ಮತ್ತೆ ಬೇರೆ ಥರ ಟೇಸ್ಟ್ ಕೊಡ್ತದೆ, ಬಟ್ ಅದೆಲ್ಲ ಹಾಕ್ತಾ ಇಲ್ಲ ನಾವು. ಸ್ವಲ್ಪ ಹೋಮ್ಮೇಡ್ ಆಗಿ ಮಾಡಕ್ಕೆ, ಹೋಮ್ಮೇಡ್ ಮತ್ತು ಬಜೆಟ್ ಟಾರ್ಗೆಟ್ ಅದ ಗೈಸ್. ಬಜೆಟ್ ಇಷ್ಟು ಬಜೆಟ್ಗಳು ಮಾಡ್ಬೇಕಂತ ಪ್ಲ್ಯಾನ್ ಹಾಕೊಂಡಿದ್ರೆ ಅದು ಸುಲ್ಲ. ಮನೆ ಇವಾಗ ಸಿಕ್ಕಿಗೆ ಒಂದು ಸ್ವಲ್ಪ ಇವಾಗ ಮೊಮೋಸ್ ಅದೇನಂತಾರ ಮೊಮೋಸ್ ಅದಲ್ಲ ಇದಕ್ಕೆ ಈಗ ಮೈದಾ ಹಿಟ್ಲೆ ಹಿಟ್ಟು ನಾದಿದ್ವಲ್ಲ ಅದು ಇವಾಗ ಲಟ್ಟಿಸ್ಬಿಟ್ಟು ಅದ್ರೊಳಗೆ ಸ್ಟಫಿಂಗ್ ಇದು ಅಲ್ಲ ಸ್ಟಫಿಂಗ್ ಇಲ್ಲ ಸ್ಟಫಿಂಗ್ ಹಾಕಿ ಇವಾಗ ಮೊಮೋಸ್ ರೆಡಿ ಮಾಡಕತ್ತಾರ ನಮ್ ಕಾವ್ಯ ಅವರು. ಕಾವ್ಯ ಅವ್ರ ಹೆಸರು ಬರ್ತದೆ ಈಗ. ನೋಡಿ ಗೈಸ್ ಈ ತರ ಮಾಡಿ ಇದು ತುಂಬಿ ಇಡಬೇಕು. ಇವಾಗ ಇಕ್ಕಿ ಮಾಡಕತ್ತಾರ ಗೈಸ್. ತುಂಬಾದು ಇವಾಗೆ ತುಂಬ್ತೀರಿ ತೋರಿಸ್ತೀನಿ. ಇಲ್ಲಿ ನಮ್ ಕ್ರೇಜಿ ಅವರು ಮತ್ತೊಂದು ಚಟ್ನಿ ಮಾಡ್ಬೇಕಲ್ಲ, ಚಟ್ನಿಗೆ ರೆಡಿ ಮಾಡ್ಕೊತಾ ಇದಾರ ನೋಡಿ. ಟೊಮೊಟೊ ಸಟ್ಟಿ ಎಲ್ಲ ಸುಂದು ಇದ್ರೊಳಗೆ ಹಾಕಿಡಕತ್ತಾರ. ಇದು ಮಿಕ್ಸರ್ ಹಾಕದೆ. ಎಸ್ ಬಾಸ್. ಎಸ್ ಬಾಸ್ ಅಲ್ಲ ನಾ ಮೇಡಮ್. ನಮ್ಮ ಬಾಸ್ ಇದ್ರು, ತಲೆ ಎತ್ರಿ. ನಮ್ಮ ಬಾಸ್ ಇದ್ರು. ಚಂದ ಅಂತ್ಯದ ದೊಡ್ಡ ಮಾಡ್ಬಿಡೋದು ಸೇಮ್ ಕರ್ಚಿಕೆ. ನಾ ಇಷ್ಟು ಚಂದ ಮಾಡ್ತೀನಿ ಅಂತ ಹೇಳಿ ಈ ತರ ಬೇಡ, ಸ್ವಲ್ಪ ಪರ್ಯ ತಗೋರಿ. ಬಾಗು ನನಗೆ ಒಂದ್ ಸ್ವಲ್ಪ ಗುಂಡು ಗುಂಡನ ಮಾಡ ಒಂದೆರಡು. ಅದೇ ಯಾಕಂದ್ರೆ ನನಗೆ ಅದು ಚಂದ ಅನ್ಸದ. ನನಗ ಗುಂಡು ಗುಂಡನ ಮಾಡ ಒಂದು ರೋಲ್. ಹಿಂಗೆ ಗುಂಡು ಮಾಡಬೇಕು. ಓಕೆ ಗೈಸ್, ಇದೆಲ್ಲ ರೆಡಿ ಮಾಡ್ತೀವಿ. ರೆಡಿ ಮಾಡ್ಕೊಂಡು ಸಿಗ್ತಿತ್ತು ಗೈಸ್. ಇವಾಗ ಮೊಮೋಸ್ ರೆಡಿ ಮಾಡ್ಕೊಳಕತ್ತಾರ. ಏನಪ್ಪಾ ಅಂದ್ರೆ ಅದು ಮೊಮೋಸ್ದು ಶೇಪ್ ತೋರಿಸ್ತೀನಿ. ಅಂಗಡಿಯನ್ ಟೈಪ್ ಬಂದವೆಲ್ಲ ಗೊತ್ತಿಲ್ಲ. ಒಂದೇ ಒಂದು ಚಂದ ಆಗ್ಯದ ಅದು ಮೊಮೋಸ್ದಾಗ. ಯಾವ್ದಪ್ಪ ಅಂದ್ರೆ ಮಿಡಲ್ ಇದು ಚಂದ ಆಗ್ಯದ. ಇದು ಚಂದ ಆಗ್ಯದ. ನಾ ಮಾಡಿಲ್ಲ, ನಂಗೆ ಗೊತ್ತಿಲ್ಲ. ಇದು ಕರ್ಜಿಕಾಯಿ. ಗೈಸ್ ನಾ ಒಂದು ಮಾಡೀನಿ ತೋರಿಸ್ಲಿ. ನಾ ಇದು ಮಾಡೀನಿ. ಇದು ನಾ ಮಾಡಿನ ತೋರ್ಸೆ. ಯಾವ್ದು ಇದು ನಾ ಮಾಡಿನೇ ಜಸ್ಟ್. ಗೈಸ್ ಇದು ಕಾವೇರಿ ಮಾಡಿ ಹೇಳತ್ತ. ಯಾವ್ದಿದಾ ಇದು
ಕಣ್ಣೆ ಕಾಣಲ್ಲ ಗೈಸ್ ಇದು ಕಾವೇರಿ ಮೇಲೆ ಹೇಳತ್ ನೋಡಿ. ಇದು ನಮ್ ಕ್ರೇಜಿ ಅವ್ರು ಮಾಡಿದ್ದಾರ ಶೇಪ್ ಮೊಮೋಸ್ ತರ ಆಗ್ಯಾವ. ನಾ ಮಾಡಿದ್ದು ಅಂದ್ರೆ ಗೋಲ್ ಗುಂಬಜ್ ಆಗ್ಯದ. ಹೇಳ್ಕೊಡಕತ್ತಾರ ನೋಡ್ರಿ. ಇಂಥ ಗಂಡ ಸಿಗ್ಬೇಕಂದ್ರೆ ಪುಣ್ಯ ಮಾಡಿ. ಯಾಕ ನೋಡಿ ಮೋಮೋಸ್ ಎಲ್ಲ ಏನೇನು ಬರ್ಲಾರ್ದೆಲ್ಲ ಅವೇ ಮಾಡ್ಲಕತ್ತಾನ ಗೊತ್ತು. ಮಾಡೋ ಕುಂದಿಸಿನ ಗೈಸ ಕಡುಬು ಮಾಡಿ ಇಡ್ಲಕತ್ತಾರ. ನಾ ಏನ್ರ ಒಂದ್ 10 ನಿಮಿಷ ಮಾಡ್ಲಕತ್ತಾರ ಈ ಕಡೆ ಮಾರ ಒಳ್ಳಿರಬೇಕು. ಒಟ್ಟು ಕಡುಬೆ ಆಗಿರ್ತಿದ್ದು. ಯಾವ ತರ ಅಂದ್ರೆ ಈ ತರ ಗೈಸ್. ಇದು ಮೊಮೋಸ್ ಈ ಟೈಪ್ ಸ್ವಲ್ಪ ಅಂದ್ರೆ ಸೇಪ್ ಅಂದ್ರೆ ನಿಜವಾದ ಸೇಪ್ ಅಂದ್ರೆ ಈ ಟೈಪ್ ಇರ್ತಾವ. ಈ ಟೈಪ್ ಮತ್ತು ಬೇರೆ 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 ಥರ ಮಾಡ್ತಾರೆ. ಬಟ್ ಅವರು ಒಟ್ಟು ಕಡುಬು ಮಾಡಕತ್ತಿದ್ರು. ನಾ ಎಲ್ಲ ಅಲ್ಲಿ ಚಟ್ನಿ ಮಾಡೋದು ಬಿಟ್ಟು ಓಡಿ ಬಂದಿನಿ. ಕಡುಬು ಆತ ಬಾ ಅಂತ ಹೇಳಿಕೆರೆ ಅಷ್ಟದ ಗೈಸ್. ಯಾವಾಗ ರೆಡಿ ಆಗ್ತದೆ? 1 ತಾಸು 2 ತಾಸು ಆಯ್ತಲ್ಲ. ಲೈಟ್ ಒಂದ್ ಹೋಗಿತ್ತು, ಲೈಟ್ ಮಾಡೇ ನಿಂತೀವಿ ಮಾಡಕ. ವಿಡಿಯೋ ಮಾಡಕ್ ಶಕ್ತಿ ಇಲ್ಲ ಗೈಸ್. ಯಾಕಪ್ಪ ಅಂದ್ರೆ ಸ್ಮೆಲ್ ಬಂದ್ಬಿಟ್ಟದ. ಆ ತರ ತಿನ್ಬೇಕಂತ ಅನಿಸ್ಲಕತ್ತ. ಗೈಸ್ ಫೈನಲಿ ಕಷ್ಟಪಟ್ಬಿಟ್ಟು ಫೈನಲಿ ರೆಡಿ ಮಾಡ್ಕೊಂಡು ನೋಡ್ರಿ. ಈಗ ಮೊಮೋಸ್ ತೋರಿಸ್ತೀನಿ. ಏನಿಲ್ಲ ಅಂದ್ರೆ ಒಂದು 28 ಮೊಮೋಸ್ ಆಗ್ಯಾವ. ಅಂದರೆ ನಾವು ಭಾಳ ದಪ್ಪ ಮಾಡಿ ನಿಜ ಹೇಳ್ಬೇಕಂದ್ರೆ. ಲುಕ್ ಎಟ್ ದಿಸ್ ಗೈಸ್, ಮೊಮೋಸ್ ಆ್ಯಂಡ್ ಚಟ್ನಿನ ನಾ ಏನು ಮಾಡಿ ಅಂದ್ರೆ ನಾರ್ಮಲ್ ಚಟ್ನಿ ಹಂಗೆ ಮಿಕ್ಸರ್ಗಾಗಿ ಹಂಗೆ ಮಾಡಿಲ್ಲ. ಮತ್ತು ಮಿಕ್ಸರ್ಗೆ ಹಾಕಿಬಿಟ್ಟು ಅದನ್ನೈತಲ್ಲ ಸ್ವಲ್ಪ ಎಣ್ಣೆ ಹಾಕಿ ಅದರೊಳಗಡೆ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದನ್ನು ಸ್ವಲ್ಪ ಚೆಂದಾಗಿ ಕುದಿಸ್ಕೊಂಡಿನಿ. ಬನ್ನಿ ಇವಾಗ ಟೇಸ್ಟ್ ಮಾಡ್ಲಿಕ್ಕೆ ಅಂತ ಕೊಡ್ತೀನಿ ರೀ. ನಾವೇ ಕೂತೀವಿ ಬಂದು ನೀ ಹೇಳೋದು. ಒಟ್ಟು ಮಂದಿ ಕೂಡ ತಿನ್ನೋದ ಗೈಸ್. ಆದ್ರೆ ಟೇಸ್ಟ್ ಮಾಡ್ತೀನೋ ಅಂದ್ರೆ ಅವರು ಇಲ್ಲ ನನ್ಗೆ ಸಿಕ್ಕಾಪಟ್ಟೆ ಸ್ವಲ್ಪ ಭಾಳ ಚಟ್ನಿ ಭಾಳ ಹಚ್ಚಗ ಸೂಪರ್. ಶ್ರಾವಣದಾಗ ಈಗ ಬ್ಯಾಗ್ ಇಟ್ಟಂಗೆ ಹೋಗಿತ್ತು ನಮಗೆ. ನಾನೇನ ತಿನ್ನ ಗುಳಿ ಆಗಿದ್ದು ಕೂರಿತದ. ಗುಳ್ಳಿ ನಾಲಿಗೆ ಕರ್ಕೊಂಡು ನಾಳೆಗೆ ಕೊಡ್ಕೊಂಡೆ ತುಟಿ ಕರ್ಕೊಂಡೆ. ಏನು ಬಡ್ದಾಡ್ತಿಲ್ಲ ಅದು ಸಾವಕಾಶ ತಿನ್ನು. ಸಿಕ್ಕಾಪಟ್ಟೆ ಮಸ್ತ್ ಆಗ್ಯದ. ಬಟ್ ಒಂದ್ ಹೇಳಿ ಇದು ಲೇಯರ್ ಸ್ವಲ್ಪ ಕಮ್ಮಿ ಆಗ್ಯದ. ನೀವೇ ಮನ ಹೇಳಕತ್ತಿದೆ ಕಿತ್ಲಾಕ್ ಬರಲ್ಲ ಚಂದ ಹೇಳ್ತಾವ. ನಾ ಎಷ್ಟು ಹೇಳಿನ ಗೈಸ್ ಅದು ಲೇಯರ್ ಚಿಕ್ಕದಾಗಬೇಕು, ಲೇಯರ್ ತಳ್ಳಗಾಗಬೇಕು ಅಂತ ಹೇಳಿನಿ. ಇದು ತಿಡ್ಲಾಕ್ ಬರಲ್ಲ, ಅದು ಮಾಡಕ್ ಬರ, ಇದು ಮಾಡಕ್ ಬರ, ದೊಡ್ಡ ದೊಡ್ಡ ಮಾತಾಡ್ತಾರೆ. ನಾನು ಟೇಸ್ಟ್ ಮಾಡ್ತೀನಿ ರೀ ಗೈಸ್. ಇದು ಟೇಸ್ಟ್ ಆಗಿದೆ. ಚಟ್ನಿ ಭಾಳ ಟೇಸ್ಟ್ ಆಗಿದೆ. ಇದ್ರೊಳಗೆ ಅದು ಮೆಯೋನೀಸ್ ಅದ ಹಾಕಬೇಡ ವಿಡಿಯೋದಾಗ. ಟೇಸ್ಟ್ ಮಾತ್ರ ಸೇಮ್ ಆಗ್ಯದ. ಸೂಪರ್. 80 ರೂಪಾಯಿದಾಗ 3 ಪ್ಲೇಟ್ ಆಗ್ಯದ. ಈ ಚಟ್ನಿ ಬಸ್ ಚೆನ್ನಾಗಿದೆ. ನಾನು ಇನ್ನೊಂದು ಕೆಂಪು ಚಟ್ನಿ ಬರೋದು. ಕೆಂಪು ಬಂದ್ರೆ ಸಾಸ್. ವಾವ್ ಸೂಪರ್ ಬಾಯ್ ಟೇಸ್ಟ್ ಕೊಡೋದಲ್ಲ ಮಸ್ತ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ನಾವು ಚಲೋ ಇತ್ತು. ಹಸಿದು ಕೂತಿದ್ದಕ್ಕೂ ಸಾರ್ಥಕಾಯ್ತು ಜನ್ಮ. ಬರೀ ನಾವು ತಿನ್ನುವತ್ತೀಗ ನಮ್ಮ ಅದರಿಂದ ನಾವು ಶಿಸ್ತಾಗಿ ತಿಂತೀವಿ. ಈಗ ಲೆಟ್ಸ್ ಗೋ. ಸುಮತಿ ಶ್ರೀಮತಿ 6 ಗುಣಗಳೇ ನಿನ